ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕಾ ಕಾಲದ 5ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಹಿಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ನುಡಿಯುವ ಮಾತು, ಮಾರ್ಗವು ಸತ್ಯವು ಜೀವವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು ಎಂದು. ಈ ವಾಕ್ಯವನ್ನು ಕುರಿತು ಇಂದು ನಾವು ಧ್ಯಾನಿಸೋಣ. ಸಂತ ಜಾನ್ ಕ್ರಿಸಾಸ್ಟಮ್ ಇವರನ್ನು ಒಮ್ಮೆ ರೋಮಿನ ಚಕ್ರವರ್ತಿ ಅರ್ಕೇಡಿಯಸ್ ಬಂಧಿಸಿ ಅವರನ್ನು ಗಡೀಪಾರು ಮಾಡುವುದಾಗಿ ಬೆದರಿಸುತ್ತಾನೆ. ಸಂತ ಜಾನ್ ಕ್ರಿಸಾಸ್ಟಮ್ ಆ ಚಕ್ರವರ್ತಿಗೆ ಈ ರೀತಿ ನುಡಿಯುತ್ತಾರೆ, ನೀನು ನನ್ನನ್ನು ಗಡೀಪಾರು ಮಾಡಲು ಸಾಧ್ಯವೇ ಇಲ್ಲ, ಕಾರಣ ಈ ಜಗತ್ತು ನನ್ನ ದೇವರ ಮನೆ ಎಂದು. ತದನಂತರ ಆ ಚಕ್ರವರ್ತಿ ಕೋಪದಿಂದ ಈ ರೀತಿ ನುಡಿಯುತ್ತಾನೆ, ನಾನು ನಿನ್ನನ್ನು ಕೊಲೆ ಮಾಡುತ್ತೇನೆ ಎಂದು. ಅದಕ್ಕೆ ಸಂತ ಜಾನ್ ಕ್ರಿಸಾಸ್ಟಮ್ರವರು ಈ ರೀತಿ ನುಡಿಯುತ್ತಾರೆ, ನೀವು ನನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ, ಕಾರಣ ನನ್ನ ಜೀವ ಇರುವುದು ಪ್ರಭು ಕ್ರಿಸ್ತರಲ್ಲಿ ಎಂದು. ಕುಪಿತಗೊಂಡ ಚಕ್ರವರ್ತಿ, ನಾನು ನಿನ್ನ ಆಸ್ತಿಯನ್ನು ಮುಟ್ಟುಗೋಲು ಹಾಕುತ್ತೇನೆ, ವಶಪಡಿಸಿಕೊಳ್ಳುತ್ತೇನೆ ಎಂದು ನುಡಿದಾಗ ಜಾನ್ ಕ್ರಿಸಾಸ್ಟಮ್ರವರು ಈ ರೀತಿ ನುಡಿಯುತ್ತಾರೆ, ನೀನು ಆ ರೀತಿ ಮಾಡಲು ಸಾಧ್ಯವೇ ಇಲ್ಲ, ಕಾರಣ ನನ್ನ ನಿಧಿ, ನನ್ನ ಆಸ್ತಿ, ನನ್ನ ಸಂಪತ್ತು ಇರುವುದು ಸ್ವರ್ಗದಲ್ಲಿ ಎಂದು. ಕೋಪೋದ್ರೇಕನಾಗಿ ಚಕ್ರವರ್ತಿ ಈ ರೀತಿ ನುಡಿಯುತ್ತಾನೆ, ನಾನು ನಿನ್ನನ್ನು ನಿನ್ನ ಸ್ನೇಹಿತರಿಂದ, ನಿನ್ನ ಬಂಧು ಬಳಗದವರಿಂದ ದೂರ ಮಾಡುತ್ತೇನೆ, ನಿನ್ನ ಬದುಕು ಏಕಾಂಗಿಯಾಗುತ್ತೆ ಎಂದು ನುಡಿದಾಗ ಸಂತ ಜಾನ್ ಕ್ರಿಸಾಸ್ಟಮ್ರವರು ಈ ರೀತಿ ನುಡಿಯುತ್ತಾರೆ, ನೀನು ನನ್ನನ್ನು ನನ್ನ ಬಂಧುಗಳಿಂದ, ನನ್ನ ಸ್ನೇಹಿತರಿಂದ ಬೇರ್ಪಡಿಸಲು ಸಾಧ್ಯವೇ ಇಲ್ಲ, ಕಾರಣ ನನ್ನ ಸ್ನೇಹಿತ, ನನ್ನ ಬಂಧು ಪ್ರಭು ಕ್ರಿಸ್ತ, ಆತ ನನ್ನನ್ನು ಕೈ ಬಿಡುವುದಿಲ್ಲ, ಆತ ನನ್ನನ್ನು ಪರಿತ್ಯಜಿಸುವುದಿಲ್ಲ, ಆತ ಸದಾಕಾಲ ನನ್ನೊಂದಿಗೆ ಇರುತ್ತಾನೆ ಎಂಬ ಮಾತನ್ನು ನುಡಿಯುತ್ತಾರೆ. ಪ್ರಿಯರೇ, ಹಿಂದಿನ ಶುಭ ಸಂದೇಶದಲ್ಲಿ ನಾವು ಯೇಸು ಸ್ವಾಮಿಯು ತಮ್ಮ ಶಿಷ್ಯರಿಗೆ ಬೀಳ್ಕೊಡುಗೆಯ ಮಾತುಗಳನ್ನು ಆಲಿಸುತ್ತೇವೆ. ಯೋಹಾನನ ಶುಭ ಸಂದೇಶದ ಈ ಭಾಗವನ್ನು ಫೇರ್ವೆಲ್ ಡಿಸ್ಕೋರ್ಸ್ ಎಂದು ನಾವು ಕರೆಯುತ್ತೇವೆ. ಕ್ರಿಸ್ತ ತಮ್ಮ ಪ್ರೇಷಿತರನ್ನ ಬೀಳ್ಕೊಡುಗೆಯ ಮುನ್ನ ತಮ್ಮ ಪ್ರೇಷಿತರನ್ನ ಹೇಗೆ ಶಕ್ತಿಯನ್ನು ತುಂಬಿಸುತ್ತಾರೆ, ತಮ್ಮ ಪ್ರೇಷಿತರಲ್ಲಿ ಹೇಗೆ ಶಕ್ತಿಯನ್ನು, ಸ್ಫೂರ್ತಿಯನ್ನು, ಭರವಸೆಯನ್ನು ತುಂಬಿಸುತ್ತಾರೆ ಎಂಬುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ಕಾರಣ ಶಿಷ್ಯರು ಭಯಭ್ರಾಂತರಾಗಿದ್ದರು. ಯೇಸುವಿನ ಅಂತಿಮ ದಿನಗಳ ಕುರಿತು ಅವರಿಗೆ ಕಳವಳ ಇತ್ತು, ಗೊಂದಲ ಇತ್ತು. ಆಗ ಕ್ರಿಸ್ತ ತಮ್ಮ ಸಾವಿನ, ಮರಣದ ಮತ್ತು ಪುನರುತ್ಥಾನದ ಸ್ವರ್ಗಾರೋಹಣವನ್ನು ಮುಂಚಿತವಾಗಿ ತಿಳಿಸುವುದರ ಮೂಲಕ ಅವರಲ್ಲಿ ಒಂದು ಭರವಸೆಯನ್ನು ಮೂಡಿಸುತ್ತಾರೆ. ನಾನು ನಿಮ್ಮನ್ನು ಕೈ ಬಿಟ್ಟು ಹೋಗುವುದಿಲ್ಲ, ನಾನು ಪಿತನ ಬಳಿಗೆ ಹೋಗುತ್ತೇನೆ, ನಾನು ಪುನಃ ಹಿಂದಿರುಗಿ ಬರುತ್ತೇನೆ, ನಿಮಗಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸಿ ಬರುತ್ತೇನೆ ಎಂಬ ಭರವಸೆಯ, ಸ್ಫೂರ್ತಿಯ, ಆತ್ಮವಿಶ್ವಾಸದ ಮಾತುಗಳನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ಪ್ರಿಯರೇ, ಸಾವಿರಾರು ವರ್ಷಗಳಿಂದ ಋಷಿಮುನಿಗಳು ಸಂಸ್ಕೃತದಲ್ಲಿ ಈ ಶ್ಲೋಕವನ್ನು ನುಡಿಯುವುದನ್ನು ನಾವು ಆಲಿಸಿದ್ದೇವೆ. ಅಸತೋಮ ಸದ್ಗಮಯ ಅಂದರೆ ಅಜ್ಞಾನದಿಂದ ಸತ್ಯದ ಕಡೆಗೆ ನನ್ನನ್ನು ಮುನ್ನಡೆಸು, ತಮಸೋಮ ಜ್ಯೋತಿರ್ಗಮಯ ಅಂದರೆ ಅಂಧಕಾರದಿಂದ ಬೆಳಕಿನೆಡೆಗೆ ನನ್ನನ್ನು ಮುನ್ನಡೆಸು, ಮೃತ್ಯೋರ್ಮ ಅಮೃತಂಗಮಯ ಎಂದು ಸಾವಿನಿಂದ ನಿತ್ಯ ಜೀವದೆಡೆಗೆ ನನ್ನನ್ನು ಮುನ್ನಡೆಸು ಎಂದು ಎಂಬ ಈ ಶ್ಲೋಕವನ್ನು ಅನೇಕರು ಪ್ರಾರ್ಥಿಸುವುದನ್ನು ನಾವು ಆಲಿಸಿದ್ದೇವೆ. ಕ್ರಿಸ್ತ ಇದಕ್ಕೆ ಉತ್ತರವಾಗಿ ಇಂದಿನ ಶುಭ ಸಂದೇಶದಲ್ಲಿ ನುಡಿಯುತ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ನುಡಿಯುತ್ತಾರೆ. ಪ್ರಿಯರೇ, ಹಿಂದೂ ಧರ್ಮ ನಮಗೆ ಸತ್ಯದ ಬಗ್ಗೆ ಈ ರೀತಿ ಹೇಳುತ್ತೆ, ಸತ್ಯವೆಂಬುದು ಗ್ರಹಿಕೆಗೆ ನಿಲುಕದ, ಜಾರಿಕೊಳ್ಳುವ, ನುಣುಚಿಕೊಳ್ಳುವುದು ಎಂದು. ಟ್ರೂತ್ ಇಸ್ ಲೈಕ್ ಎಲೂಸಿವ್ ಎಂದು ನುಡಿಯುತ್ತಾರೆ, ಒಂದು ಚಿಟ್ಟೆಯಂತೆ ಎಂದು ಅದು ನಮಗೆ ತಿಳಿಸುತ್ತೆ. ಆದರೆ ಬುದ್ಧ ಸತ್ಯದ ಬಗ್ಗೆ ಈ ರೀತಿ ನುಡಿಯುತ್ತಾನೆ, ನಾನು ಇನ್ನೂ ಸತ್ಯದ ಹುಡುಕಾಟದಲ್ಲಿ ಇದ್ದೇನೆ ಎಂದು ಬುದ್ಧ ನುಡಿಯುತ್ತಾನೆ. ಸ್ಟಿಲ್ ಐ ಆಮ್ ಸರ್ಚಿಂಗ್ ಫಾರ್ ಟ್ರೂತ್ ಎಂದು. ಮೊಹಮ್ಮದ್ ಹೇಳಿದ್ದು, ಐ ಆಮ್ ದ ಮೆಸೆಂಜರ್ ಆಫ್ ಟ್ರೂತ್, ನಾನು ಸತ್ಯದ ದೂತ, ಸತ್ಯದ ಸಂದೇಶವಾಹಕ ಎಂದು ನುಡಿಯುತ್ತಾನೆ. ಆದರೆ
ಈ ಜಗತ್ತಿನ ಇತಿಹಾಸದಲ್ಲಿ ಕೇವಲ ಒಬ್ಬ ಮಹಾನ್ ವ್ಯಕ್ತಿ ಮಾತ್ರ ಈ ರೀತಿ ನುಡಿದದ್ದು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು ಎಂದು. ಪ್ರಿಯರೇ, ಇಂದು ಹೇಗೆ ನಮಗೆ ಕ್ರಿಸ್ತ ಮಾರ್ಗವಾಗಿದ್ದಾರೆ, ಕ್ರಿಸ್ತ ಸತ್ಯವಾಗಿದ್ದಾರೆ, ಕ್ರಿಸ್ತ ಜೀವವಾಗಿದ್ದಾರೆ ಎಂಬುದನ್ನು ಧ್ಯಾನಿಸೋಣ. ಕ್ರಿಸ್ತರೇ ನಮ್ಮ ಮಾರ್ಗ. ಯೋಹಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 1 ನಮಗೆ ತಿಳಿಸುತ್ತೆ, ಆದಿಯಲ್ಲಿ ದಿವ್ಯವಾಣಿ ಇತ್ತು, ಆ ದಿವ್ಯವಾಣಿ ದೇವರಾಗಿದ್ದರು, ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು, ಆ ದಿವ್ಯವಾಣಿಯೇ ದೇವರು ಎಂದು. ಹಾಗಾಗಿ ಕ್ರಿಸ್ತ ಬಂದದ್ದು ಸ್ವರ್ಗದಿಂದ, ಕ್ರಿಸ್ತ ಬಂದದ್ದು ತಂದೆ ದೇವರಿಂದ. ಹಾಗಾಗಿ ತಂದೆ ದೇವರ ಬಳಿಗೆ ಹೋಗುವ ಮಾರ್ಗ ಗೊತ್ತಿರುವುದು ಕ್ರಿಸ್ತನಿಗೆ. ಹಾಗಾಗಿ ಕ್ರಿಸ್ತ ನಮ್ಮ ಮಾರ್ಗವಾಗಿದ್ದಾರೆ. ನಮ್ಮ ಪಾಪದ ಪ್ರಯುಕ್ತ ಸ್ವರ್ಗದ ದ್ವಾರವು ಮುಚ್ಚಲ್ಪಟ್ಟಿತ್ತು. ಕ್ರಿಸ್ತ ತಮ್ಮ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ಆ ಸ್ವರ್ಗದ ಬಾಗಿಲನ್ನು ತೆರೆದಿದ್ದಾರೆ. ಹಾಗಾಗಿ ಕ್ರಿಸ್ತನೇ ಸ್ವರ್ಗದ ಮಾರ್ಗವಾಗಿದ್ದಾರೆ. ಪ್ರಿಯರೇ, ನಾವು ಒಂದು ಅಪರಿಚಿತ ಪ್ರದೇಶಕ್ಕೆ ಹೋದಾಗ, ದಾರಿ ತಪ್ಪಿದಾಗ ನಾವು ಸಾಮಾನ್ಯವಾಗಿ ಪರರ ಸಹಾಯವನ್ನು ಬಯಸ್ತೇವೆ, ದಾರಿಯನ್ನು ಕೇಳ್ತೇವೆ. ನಮಗೆ ಈ ರೀತಿ 4 ರೀತಿಯ ಉತ್ತರಗಳು ಬರಬಹುದು. ಒಂದು ರೀತಿಯ ಉತ್ತರ, ಒಬ್ಬ ವ್ಯಕ್ತಿ ನಮಗೆ ಹೇಳ್ಬೋದು, ಹೀಗೆ ಸ್ಟ್ರೈಟ್ ಹೋಗಿ, ರೈಟ್ ಹೋಗಿ, ಲೆಫ್ಟ್ ಹೋಗಿ ಎಂದು ನಮಗೆ ಮಾರ್ಗದರ್ಶನ ಮಾಡಬಹುದು. ಎರಡನೆಯ ವ್ಯಕ್ತಿ ಬಹುಶಃ ಆತ ಹೇಳಬಹುದು, ನನಗೆ ದಾರಿ ಗೊತ್ತಿಲ್ಲ ಎಂದು ಹೇಳಬಹುದು. ಮತ್ತು ಇನ್ನು ಕೆಲವರು ನಮಗೆ ತಪ್ಪು ದಾರಿಯನ್ನು ತೋರಿಸಬಹುದು. ಮತ್ತು 4ನೆಯ ರೀತಿಯ ವ್ಯಕ್ತಿಗಳು, ಅವರು ನಮ್ಮೊಂದಿಗೆ ಬಂದು ನಮ್ಮೊಂದಿಗೆ ನಡೆದು ನಮಗೆ ಮಾರ್ಗವನ್ನು ತೋರಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಕ್ರಿಸ್ತ ನಮಗೆ ದಾರಿ ತಪ್ಪಿಸುವುದಿಲ್ಲ, ಹಾಗೂ ಕ್ರಿಸ್ತ ನನಗೆ ದಾರಿ ಗೊತ್ತಿಲ್ಲ ಎಂದು ಹೇಳುವುದಿಲ್ಲ. ಬದಲಾಗಿ ಕ್ರಿಸ್ತನೇ ನಮ್ಮೊಂದಿಗೆ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಮ್ಮೊಂದಿಗೆ ಸಮನಾಗಿ ನಡೆದು ನಮಗೆ ದಾರಿಯನ್ನು ತೋರಿಸಿದ್ದಾರೆ. ಪ್ರಿಯರೇ, ಒಬ್ಬ ಸಂತರು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ರು, ಸ್ವಾಮಿ, ನೀವು ನನ್ನ ಹಿಂದೆ ನಡೆದುಕೊಂಡು ಬರಬೇಡಿ, ನನಗೆ ದಾರಿ ತಿಳಿಯದೆ ಹೋಗಬಹುದು, ಹಾಗೂ ನನ್ನ ಮುಂದೆಯೂ ನೀವು ನಡೆಯಬೇಡಿ, ನಾನು ಬಸವಳೆದು ಸುಸ್ತಾಗಿ ಕೂರಬಹುದು, ಬದಲಾಗಿ ನೀವು ನನ್ನೊಂದಿಗೆ ನಡೆದು ಬನ್ನಿ, ನಾನು ನನ್ನ ಗುರಿಯನ್ನು ಮುಟ್ಟುತ್ತೇನೆ ಎಂದು. ಹೌದು ಪ್ರಿಯರೇ, ಇಂದು ಪ್ರಭು ಕ್ರಿಸ್ತರೇ ನಮ್ಮ ಮಾರ್ಗವಾಗಿದ್ದಾರೆ. ಕ್ರಿಸ್ತ ತೋರಿದ ಹಾದಿಯಲ್ಲಿ ಇಂದು ನಾವು ನಡೆಯಬೇಕಿದೆ. ಹಾಗೂ ಪ್ರಿಯರೇ, ಪ್ರಭು ಕ್ರಿಸ್ತರೇ ಇಂದು ನಮಗೆ ಸತ್ಯ. ಕ್ರಿಸ್ತನೇ ಸತ್ಯ. ಕಾರಣ, ದೇವರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ಪ್ರಕಟಿಸಿದ್ದು ಪ್ರಭು ಕ್ರಿಸ್ತ. ದೇವರು ಸತ್ಯ ಸ್ವರೂಪಿ, ಪ್ರೀತಿ ಸ್ವರೂಪಿ, ಕರುಣಾಮಯಿ, ಕ್ಷಮಿಸುವ ದೇವರು ಎಂದು ನಮಗೆ ದೇವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪ್ರಕಟಪಡಿಸಿದ್ದು ಕ್ರಿಸ್ತ. ಹಾಗೂ ಕ್ರಿಸ್ತ ಬಂದದ್ದು ಸತ್ಯಕ್ಕೆ ಸಾಕ್ಷಿಯನ್ನು ನೀಡಲು. ಅದನ್ನು ಅವರು ತಮ್ಮ ಜೀವನದಲ್ಲಿ ತೋರ್ಪಡಿಸಿದರು. ಹಾಗಾಗಿ ಇಂದು ಕ್ರಿಸ್ತನೇ ಸತ್ಯವಾಗಿದ್ದಾರೆ ಹಾಗೂ ಕ್ರಿಸ್ತನೇ ಜೀವವಾಗಿದ್ದಾರೆ. ಯೋಹಾನನ ಶುಭ ಸಂದೇಶ ಅಧ್ಯಾಯ 10 ಪ್ರಭು ಕ್ರಿಸ್ತರು ಈ ರೀತಿ ನುಡಿಯುತ್ತಾರೆ, ನಾನು ಬಂದದ್ದು ಜೀವವನ್ನು ನೀಡಲು, ಯಥೇಚ್ಛವಾಗಿ ನೀಡಲು ಎಂದು. ಕ್ರಿಸ್ತನೇ ನಮಗೆ ನಿತ್ಯ ಜೀವವನ್ನು ನೀಡುವವರಾಗಿದ್ದಾರೆ. ಸಂಸ್ಕಾರಗಳ ಮೂಲಕ, ವಿಶ್ವಾಸದ ಮೂಲಕ ಆ ಜೀವದಲ್ಲಿ ಒಂದಾಗಲು ನಮಗೆ ಕರೆಯನ್ನು ನೀಡುತ್ತಾರೆ. ಪ್ರಿಯರೇ, ಹಾಗಾಗಿ ಇಂದು ನಾವು ಪ್ರಭು ಕ್ರಿಸ್ತರನ್ನು ಹಿಂಬಾಲಿಸಬೇಕಿದೆ. ಪ್ರಿಯರೇ, ತಂದೆಯ ಬಳಿಗೆ ನಾವೆಲ್ಲರೂ ಒಂದು ದಿನ ಹೋಗಲಿದ್ದೇವೆ. ಈ ಲೋಕ ನಮಗೆ ಶಾಶ್ವತವಲ್ಲ. ತಂದೆಯ ಬಳಿಗೆ ಹೋಗುವ ಹಾದಿಯಲ್ಲಿ ಕ್ರಿಸ್ತರ ಸತ್ಯ ಜೀವನವನ್ನಾಧರಿಸಿದ ಮಾರ್ಗ ನಮ್ಮದಾಗಬೇಕು. ಹಾಗಾದಾಗ ನಮಗಾಗಿ ಸಿದ್ಧ ಮಾಡಲ್ಪಟ್ಟಿರುವ ನಿವಾಸದಲ್ಲಿ ನಾವು ಆನಂದ ಪಡಬಹುದು. ಕ್ರಿಸ್ತರೇ ಆ ಮಾರ್ಗ. ಆತನ ಮುಖಾಂತರ ಬಾರದ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು. ಪ್ರಭು ಕ್ರಿಸ್ತ ನುಡಿಯುವುದು, ನೀವು ನನ್ನಲ್ಲಿ ನೆಲೆಗೊಳ್ಳದ ಹೊರತು ನೀವು ಫಲವನ್ನು ನೀಡಲು ಸಾಧ್ಯವೇ ಇಲ್ಲ ಎಂದು. ದೀಕ್ಷಾಸ್ನಾನ ಮತ್ತು ಇತರ ಸಂಸ್ಕಾರಗಳು ನಮ್ಮನ್ನು ಅವರೊಂದಿಗೆ ಒಂದಾಗಿಸಿವೆ, ಆದರೆ ಅದು ಸಾಲದು. ಕೇವಲ ಸ್ವಾಮಿ ಸ್ವಾಮಿ ಎನ್ನುವ ಎಲ್ಲರೂ ಸ್ವರ್ಗವನ್ನು ಸೇರಲು ಸಾಧ್ಯವಿಲ್ಲ. ನಿರಂತರ ವಿಶ್ವಾಸದಲ್ಲಿ ಈ ಸಂಬಂಧ ಮುಂದುವರೆದಾಗ ಮಾತ್ರ ನಾವು ಫಲ ನೀಡಲು ಸಾಧ್ಯ.
ಕೇವಲ ಆಚರಣೆ ಪ್ರಾರ್ಥನೆಯಿಂದಷ್ಟೇ ಮಾತ್ರ ಮುಕ್ತಿ ದೊರಕದು. ಬದಲಾಗಿ ಪ್ರಭುವಿನೊಂದಿಗೆ ಒಂದಾಗಬೇಕು, ಅವರೊಂದಿಗೆ ನಾವು ನೆಲೆಸಬೇಕು, ಅವರ ಬದುಕು ನಮ್ಮ ಬದುಕಾಗಬೇಕು, ಅವರಲ್ಲಿ ಇದ್ದ ಪರಿಶುದ್ಧತೆ ಪ್ರಾಮಾಣಿಕತೆ ನಮ್ಮದಾಗಬೇಕು. ಆಗ ಮಾತ್ರ ಪ್ರಭು ಕ್ರಿಸ್ತರು ಪಿತನ ಆಸ್ಥಾನದಲ್ಲಿ ಸಿದ್ಧ ಮಾಡಿರುವ ಆ ನಿವಾಸ ನಮ್ಮದಾಗುತ್ತೆ ಪ್ರಿಯರೇ. ಆ ಒಂದು ವರಪ್ರಸಾದಗಳಿಗಾಗಿ ಇಂದು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಭಗವಂತ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.